ವೆಲ್ಕಮ್ ಬ್ಯಾಕ್. ಉಪನಿರ್ದೇಶಕರ ಮೇಲೆ ಶಾಸಕ ಜ್ಯೋತಿ ಗಣೇಶ್ ಗರಂ ಆಗಿದ್ದಾರೆ. ಸರ್ಕಾರಿ ಶಾಲೆ ಕಟ್ಟುವ ವಿಚಾರಕ್ಕೆ ಮಾತಿನ ಜಟಾಪಟಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಮೇಲೆ ಗರಂ ಆಗಿದ್ದಾರೆ ಶಾಸಕರು. ತುಮಕೂರಲ್ಲಿ ಉಪನಿರ್ದೇಶಕ ಚೇತನ್ ಕುಮಾರ್ಗೆ ಎಂಎಲ್ಎ ಕ್ಲಾಸ್ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ. ಬಾಲಭವನದ ಜಾಗ ನಮ್ದು, ಶಾಲೆ ನಿರ್ಮಾಣ ಮಾಡೋಕೆ ಬಿಡಲ್ಲ, ನನ್ನ ಮೇಲೆ ಜೆಸಿಬಿ ಹರಿಸಿ ಅಂತ ಉಪನಿರ್ದೇಶಕ ಚೇತನ್ ಕುಮಾರ್ ಅವರ ವಿರುದ್ಧ ಶಾಸಕರು ಗರಂ ಆಗಿದ್ದಾರೆ. ಬರ್ರಿ ಏನು ಉದ್ದಾಟ ಮಾಡ್ತೀರ? ಬಾರ್ ಮಾಡ್ತೀರಲ್ಲ, ಸ್ಕೂಲ್ ಮಾಡಕ್ಕೂ ನೀವು ಅಡ್ಡ ಮಾಡ್ತೀರಲ್ಲ. ಇಲ್ಲಿ ಏನ್ ರಿಕ್ವೆಸ್ಟ್ ನಿಮ್ದು? ಏನ್ ರೆಕಾರ್ಡ್? ನೀವಿರೋದು ಅವ್ರ ಜಾಗದಲ್ಲಿ ಗೊತ್ತಂದ್ರೆ ನಿಮ್ಗೆ ಎಷ್ಟು ವರ್ಷ ಇದ್ದೀರಾ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ? ತುಮಕೂರು ಗೊತ್ತಾ, ಬಾಲ್ಭವನ ಗೊತ್ತಾ ಇಲ್ಲ ನಿಮ್ಗೆ? ವೆಲ್ಕಮ್ ಬ್ಯಾಕ್. ಉಪನಿರ್ದೇಶಕರ ಮೇಲೆ ಶಾಸಕ ಜ್ಯೋತಿ ಗಣೇಶ್ ಗರಂ ಆಗಿದ್ದಾರೆ. ಸರ್ಕಾರಿ ಶಾಲೆ ಕಟ್ಟುವ ವಿಚಾರಕ್ಕೆ ಮಾತಿನ ಜಟಾಪಟಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಮೇಲೆ ಗರಂ ಆಗಿದ್ದಾರೆ ಶಾಸಕರು. ತುಮಕೂರಲ್ಲಿ ಉಪನಿರ್ದೇಶಕ ಚೇತನ್ ಕುಮಾರ್ಗೆ ಎಂಎಲ್ಎ ಕ್ಲಾಸ್ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ. ಬಾಲಭವನದ ಜಾಗ ನಮ್ದು, ಶಾಲೆ ನಿರ್ಮಾಣ ಮಾಡೋಕೆ ಬಿಡಲ್ಲ, ನನ್ನ ಮೇಲೆ ಜೆಸಿಬಿ ಹರಿಸಿ ಅಂತ ಉಪನಿರ್ದೇಶಕ ಚೇತನ್ ಕುಮಾರ್ ಅವರ ವಿರುದ್ಧ ಶಾಸಕರು ಗರಂ ಆಗಿದ್ದಾರೆ. ಏನು ಉದ್ದಾಟ? ಬರ್ರಿ ಏನು ಉದ್ದಾಟ ಮಾಡ್ತೀರ? ಬಾರ್ ಮಾಡ್ತೀರಲ್ಲ, ಸ್ಕೂಲ್ ಮಾಡಕ್ಕೂ ನೀವು ಅಡ್ಡ ಮಾಡ್ತೀರಲ್ಲ. ಇಲ್ಲಿ ಏನ್ ರಿಕ್ವೆಸ್ಟ್ ನಿಮ್ದು? ಏನ್ ರೆಕಾರ್ಡ್? ನೀವಿರೋದು ಅವ್ರ ಜಾಗದಲ್ಲಿ ಗೊತ್ತಂದ್ರೆ ನಿಮ್ಗೆ ಎಷ್ಟು ವರ್ಷ ಇದ್ದೀರಾ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ? ತುಮಕೂರು ಗೊತ್ತಾ, ಬಾಲ್ಭವನ ಗೊತ್ತಾ ಇಲ್ಲ ನಿಮ್ಗೆ? ಬಾಗಲಕೋಟೆಯ ಹವೇಲಿ ಕ್ರಾಸ್ ಬಳಿ ಭೀಕರ ಅಪಘಾತವಾಗಿದೆ. ವೇಗವಾಗಿ ಬಂದ ಕಾರ್ ನಿಯಂತ್ರಣ ತಪ್ಪಿ ಮುಖ್ಯ ರಸ್ತೆಯಿಂದ ಬರೋಬ್ಬರಿ 15 ಅಡಿ ಕೆಳಗೆ ಉರುಳಿ ಬಿದ್ದಿದೆ. ಕಾರು ಪಲ್ಟಿಯಾದ ಪರಿಣಾಮ ಓರ್ವ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅಲ್ಲದೆ ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ವಿಶಾಲ್ ಸರಗಣಾಚಾರಿ ಮೃತ ದುರ್ದೈವಿಯಾಗಿದ್ದು, ಗಾಯಗೊಂಡವರನ್ನ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಿಸಲಾಗಿದೆ. ನಾವು ತಪ್ಪಿದೆ. ಮಂಡ್ಯದಲ್ಲಿ ಮಳೆಗೆ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದೆ. ಮಹದೇವಪುರದ ರಸ್ತೆ ಮಧ್ಯೆ ಗ್ರಾಮಸ್ಥರು ಭತ್ತದ ನಾಟಿ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮದಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಹಲವು ಗುಂಡಿಗಳು. ಈ ಬಗ್ಗೆ ದೂರು ನೀಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕೇರ್ ಮಾಡಿಲ್ಲ. ಆದ್ರಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸೇಫ್ಟಿನೇ ಇಲ್ವಾ ಅನ್ನೋ ಅನುಮಾನ ಮೂಡಿದೆ. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿರೋ ಘಟನೆ ನಡೆದಿದೆ. ಯುವಕನ ಮೇಲೆ 6 ಜನರ ಗುಂಪು ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. HAL ರಸ್ತೆಯ UR ರಾವ್ ಸ್ಯಾಟಲೈಟ್ ಸೆಂಟರ್ ಬಳಿ ಈ ಘಟನೆ ನಡೆದಿದೆ. ಹಲ್ಲೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಪುಂಡರು ಅಮಾಯಕನನ್ನ ಕಾಲಿನಿಂದ ಒದ್ದು ಕೈಯಿಂದ ಗುದ್ದಿ ಅಟ್ಟಹಾಸ ಮೆರೆದಿದ್ದಾರೆ. ಸದ್ಯ ವಿಡಿಯೋ ಆಧಾರದ ಮೇಲೆ ತನಿಖೆ ನಡೆಸ್ತಾ ಇರುವ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸುತ್ತಿದ್ದಾರೆ. ಅಕ್ಷರ ದಾಸೋಹ ಯೋಜನೆಯ ಅಕ್ಷರ ಭಾಗ್ಯಕ್ಕೆ ಕನ್ನ ಹಾಕೋ ಯತ್ನ ನಡೀತಾ ಇದೆ. ಶಾಲಾ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಬೇರೆಡೆ ಸಾಗಿಸುವಾಗ ಗ್ರಾಮದ ಯುವಕರ ಕೈಗೆ ಶಾಲೆಯ ಹೆಡ್ ಮಾಸ್ಟರ್ ಸಿಕ್ಕಿ ಬಿದ್ದಿದ್ದಾನೆ. ಅಫ್ಜಲ್ಪುರ ತಾಲೂಕಿನ ಸ್ಟೇಷನ್ ಗಾಣಗಾಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಹೆಡ್ ಮಾಸ್ಟರ್ ಕಾಜಪ್ಪ ಮೇಲೆ ಹಾಲಿನ ಪೌಡರ್ ಕದಿಯುವ ಆರೋಪ ಇದ್ದು, ಬರೋಬ್ಬರಿ 28 ಕೆಜಿ ಹಾಲಿನ ಪೌಡರ್ ಒಯ್ಯುತ್ತಿದ್ದಾಗ ಮುಖ್ಯ ಶಿಕ್ಷಕ ಸಿಕ್ಕಾಕೊಂಡಿದ್ದಾನೆ. ಇದರಿಂದ ಗ್ರಾಮಸ್ಥರು ಈ ಹೆಡ್ ಮಾಸ್ಟರ್ನ ವಜಾ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ.
ನಿಮ್ಮ ಪೇಮೆಂಟ್ ಎಷ್ಟು ಅದ ರೀ? ಎಲ್ಲ ಫೋಟೋನ ಬಲ್ಲಿ ಅವ ಟೋಟಲ್ ಎಷ್ಟು ಜಟ್ ಅವ ರೀ ಸರ್ ನಮ್ಮಲ್ಲಿ? ಬೆಂಗಳೂರಿನ ನಿವಾಸಿಗಳಿಗೆ ಜಲಮಂಡಳಿ ಗುಡ್ ನ್ಯೂಸ್ ನೀಡಿದ್ದು 110 ಹಳ್ಳಿಗಳ ಜನರಿಗೆ ಕಾವೇರಿ ನೀರು ಕುಡಿಯುವ ಭಾಗ್ಯ ದೊರಕಿದೆ. ಕಾವೇರಿ 5ನೇ ಹಂತದ ಯೋಜನೆಯಡಿ ನೀರು ಪೂರೈಸಲು ಜಲಮಂಡಳಿ ತಯಾರಿ ನಡೆಸಿದೆ. ಇದಕ್ಕೆ ಮುಂದಿನ ವಾರ ಸಿಎಂ ಡಿಸಿಎಂ ಉದ್ಘಾಟನೆ ನೀಡಲಿದ್ದಾರೆ. ಒಟ್ಟು 5ನೇ ಹಂತದ ಯೋಜನೆಗೆ 3,500 ಕೋಟಿ ಖರ್ಚಾಗಿದ್ದು ಬಿಡಿಎ ವ್ಯಾಪ್ತಿಗೆ ಬರುವ ಶಿವರಾಮ ಕಾರಂತ ಬಡಾವಣೆ, ಕೆಂಪೇಗೌಡ ಬಡಾವಣೆ ಸೇರಿದಂತೆ ಸುತ್ತಲಿನ ಪ್ರದೇಶಗಳು ಇದರ ಲಾಭ ಪಡೆಯಲಿದೆ. ಅಡಿಕೆ ತೋಟದಲ್ಲಿ ಮೋಸ ವ್ಯಾಪಾರಿಗೆ 20 ಲಕ್ಷ ದಂಡ ಹಾಕಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಹತೊಳಲು ಗ್ರಾಮದಲ್ಲಿ ಸಭೆ ನಡೆಸಿರುವ ಗ್ರಾಮದ ಮುಖಂಡರು ಆರೋಪಿ ದಿಲೀಪ್ಗೆ 20 ಲಕ್ಷ ದಂಡ ವಿಧಿಸಿದ್ದಾರೆ. ಮನೆ ಬಾಗಿಲಲ್ಲಿ ಅಡಿಕೆ ವ್ಯಾಪಾರಕ್ಕೆ ಬಂದಿದ್ದ ವ್ಯಾಪಾರಿ ಪ್ರತಿ ಕ್ವಿಂಟಾಲ್ಗೆ 3 ಕೆಜಿ ಅಡಿಕೆ ಹೆಚ್ಚಿಗೆ ತೂಕ ಮಾಡಿ ಮೋಸ ಮಾಡಿದ್ದ. ಅನುಮಾನ ಬಂದು 1 ಚೀಲ ಅಡಿಕೆ ತೂಕ ಹಾಕಿರುವ ರೈತನಿಗೆ 1 ಕ್ವಿಂಟಾಲ್ 3 ಕೆಜಿ ಹೆಚ್ಚಿಗೆ ತೂಕ ಬಂದಿದೆ. ಬಳಿಕ ವ್ಯಾಪಾರಿ ದಿಲೀಪ್ನನ್ನ ತರಾಟೆಗೆ ತೆಗೆದುಕೊಂಡ ರೈತರು ದೇವಸ್ಥಾನದಲ್ಲಿ ಸಭೆ ಮಾಡಿ 20 ಲಕ್ಷ ದಂಡ ಹಾಕಿದ್ದಾರೆ. ನಿಮ್ಮ ಗಾಡಿ ಕೂಡ ಹೋಗಲ್ಲ. ಮಂಗಳೂರಿನಲ್ಲಿ 25 ಪೈಸೆ ಮುಖಬೆಲೆಯ ಬರೋಬ್ಬರಿ 25,000 ಹೆಚ್ಚಿಗೆ ನಾಣ್ಯಗಳಲ್ಲಿ ಶಿವಲಿಂಗ ತಯಾರಿಸಲಾಗಿದೆ. ಕುಲಶೇಖರ ಕೈಕಂಬದ ಮಾಸ್ಟರ್ ಗೈಸ್ ತಂಡದ ಕೈ ಚಳಕದಲ್ಲಿ ಈ ಶಿವಲಿಂಗ ಮೂಡಿ ಬಂದಿದ್ದು, ಈ ತಂಡವು ಪ್ರತಿ ವರ್ಷ ಗಣೇಶೋತ್ಸವದ ಶೋಭಾಯಾತ್ರೆ ಅಂಗವಾಗಿ ವೈವಿಧ್ಯಮಯ ಕಲಾಕೃತಿಗಳನ್ನು ರಚಿಸುತ್ತಾ ಬಂದಿದೆ. ಮಾಸ್ಟರ್ ರೈಸ್ಗೆ ಈ ಬಾರಿ ರಜತ ವರ್ಷದ ಸಂಭ್ರಮವಾಗಿದ್ದು 25ನೇ ವರ್ಷಕ್ಕೆ ವಿಶಿಷ್ಟ ಕಲಾಕೃತಿ ರಚಿಸಲಿದೆ. 25 ಪೈಸೆಯ ನಾಣ್ಯಗಳಲ್ಲಿ 7 ಅಡಿ ಎತ್ತರದ ಶಿವಲಿಂಗದ ಪ್ರತಿಕೃತಿ ರಚನೆ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಪನಿರ್ದೇಶಕರ ಮೇಲೆ ಶಾಸಕ ಜ್ಯೋತಿ ಗಣೇಶ್ ಗರಂ ಆಗಿದ್ದಾರೆ. ಸರ್ಕಾರಿ ಶಾಲೆ ಕಟ್ಟುವ ವಿಚಾರಕ್ಕೆ ಮಾತಿನ ಜಟಾಪಟಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಮೇಲೆ ಗರಂ ಆಗಿದ್ದಾರೆ ಶಾಸಕರು. ತುಮಕೂರಲ್ಲಿ ಉಪನಿರ್ದೇಶಕ ಚೇತನ್ ಕುಮಾರ್ಗೆ ಎಂಎಲ್ಎ ಕ್ಲಾಸ್ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ. ಬಾಲಭವನದ ಜಾಗ ನಮ್ದು, ಶಾಲೆ ನಿರ್ಮಾಣ ಮಾಡೋಕೆ ಬಿಡಲ್ಲ, ನನ್ನ ಮೇಲೆ ಜೆಸಿಬಿ ಹರಿಸಿ ಅಂತ ಉಪನಿರ್ದೇಶಕ ಚೇತನ್ ಕುಮಾರ್ ಅವರ ವಿರುದ್ಧ ಶಾಸಕರು ಗರಂ ಆಗಿದ್ದಾರೆ. ಬರ್ರಿ ಏನು ಉದ್ದಾಟ ಮಾಡ್ತೀರ? ಬಾರ್ ಮಾಡ್ತೀರಿ, ಸ್ಕೂಲ್ ಮಾಡಕ್ಕೂ ನೀವು ಅಡ್ಡ ಮಾಡ್ತೀರಲ್ಲ ಇಲ್ಲಿ. ಏನ್ ರಿಕ್ವೆಸ್ಟ್ ನಿಮ್ದು? ಏನ್ ರೆಕಾರ್ಡು? ನೀವಿರೋದು ಅವ್ರ ಜಾಗದಲ್ಲಿ ಗೊತ್ತಾಗ ನಿಮ್ಗೆ ಎಷ್ಟು ವರ್ಷ ಇದ್ದೀರಾ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ? ತುಮಕೂರು ಗೊತ್ತಾ, ಬಾಲ್ಭವನ ಗೊತ್ತಾ ಇಲ್ಲಿ ನಿಮ್ಗೆ? ಇದ್ರೆ